ಈ ಒಂದು ಸಂದರ್ಭದಲ್ಲಿ ಬರ್ತಕ್ಕಂತಹ ಹೇಳ್ತಕ್ಕಂತಹ ವಿಚಾರಗಳು ಕೆಲವರಿಗೆ ಅದು ಅಸಂಬದ್ಧವಾಗಿರ್ತಕ್ಕಂತಹ ವಿಚಾರಗಳಿದು. ಯಾರೂ ಹೇಳದೇ ಇರುವಂಥ ವಿಷಯ ಇವ್ರಿಗೆ ಮಾತ್ರ ಗೊತ್ತಾ, ಇವ್ರು ಏನಕ್ಕಪ್ಪ ತಂದಿಲಿಟ್ರು ಅಂತ ಅನ್ಕೋಬಹುದೇನೋ. ಹೌದಲ್ಲ? ಯಾರೂ ಹೇಳ್ತಾನೆ ಇಲ್ಲ, ಯಾರಿಗೂ ಗೊತ್ತೇ ಇಲ್ವ ಹಾಗಾದರೆ, ಇವ್ರು ಮಾತ್ರ ಹೇಳ್ತಾರಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗಬಹುದು. ಅದು ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ ಬರುತ್ತೆ. ಕೆಲವರಿಗೆ ಭಕ್ತಿ ಭಾವನೆ ಇದ್ದಾಗ ಇರಬಹುದೇನೋ ಅಂತಾರೆ, ಇನ್ನು ಕೆಲವರು ಏನೋ ಹೇಳ್ತಾರೆ ಅದನ್ನು ನಂಬಕ್ಕಾಗತ್ತಾ ಅಂತಾರೆ. ಈ ರೀತಿಯಾಗಿ ಒಂದು ದ್ವಂದ್ವ ಸ್ಥಿತಿಗೆ ಈ ಸನ್ನಿವೇಶದಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಚಾರಗಳು ನಿಮ್ಗೆ ಅನ್ನಿಸಬಹುದು ಅಂತ ಅನ್ಕೋತೀನಿ. ಅನ್ನಿಸ್ಬಾರ್ದು ಅಲ್ಲ, ಅನ್ನಿಸ್ಬಾರ್ದು. ಯಾಕೆಂದರೆ ಅದನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ ನಾವು ಮುಂದಕ್ಕೆ ಅನುಕೂಲವಾಗಿರ್ತಕ್ಕಂತಹ ಮುಂದಿನ ಪ್ರಜೆಗಳಿಗೆ, ಮುಂದಿನ ಯಾವುದೇ ಒಂದು ಪೀಳಿಗೆಗೆ ಮಾರ್ಗದರ್ಶನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ನಾವು ಅನುಭವಿಸಿದ್ದೀವಿ, ನಮ್ಮ ಅಪ್ಪ ಅನುಭವಿಸ್ತಾ, ನಮ್ಮ ತಾತ ಅನುಭವಿಸ್ತಾ, ಹಿಂದೆ ಎಲ್ಲ ಅನುಭವಿಸ್ಕೊಂಬಂದವರೆ, ಇದೇನು ಹೊಸ್ತಾ ನಮಗೆ ಅಂತ ಹೋದರೆ ನಾವ್ಯಾರು, ನಾವೇನು ಮಾಡಬೇಕು, ಏನಕ್ಕೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತೀವಿ, ಏನೂ ಗೊತ್ತಿಲ್ಲ. ಇವು ಮೂರು ನಮ್ಗೆ ಗೊತ್ತೇ ಇಲ್ಲ ಅಲ್ವಾ? ಎಲ್ಲಿಂದ ಬಂದೋ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ಇಲ್ಲಿ ಏನು ಮಾಡೋಕ್ಕೆ ಬಂದಿದ್ದೀವಿ ಗೊತ್ತಿಲ್ಲ. ಇಷ್ಟೆಲ್ಲ ಲೆಕ್ಕ ಹಾಕಿದ ಮೇಲೆ ಮತ್ತು ನಾವು ಮಾಡ್ತಾ ಇರೋದು ಏನು ಮಾಡಿದ್ದೀವಿ? ಹಾಗಾದರೆ ಮಾಡಿದ್ದಕ್ಕೆ ಏನಾಗಿದೆ ಏನೂ ಗೊತ್ತಾಗಿಲ್ಲ. ಇನ್ನು ಕೆಲವರು ಇರ್ಬೋದೇನೋ, ನಾನು ಮಾಡಿದ್ದೀನಿ, ಸಕ್ಸಸ್ ಆಗಿದ್ದೀನಿ, ಓಕೆ ಇರಲಿ, ಫೈನ್. ಆದರೆ ಇದರಲ್ಲಿ ಗೊತ್ತಾಗ್ತಾ ಇಲ್ಲ ಅನ್ನೋರೇ ಜಾಸ್ತಿ ಇದ್ದಾರೆ. ಸಕ್ಸಸ್ ಆಗಿದ್ದೀನಿ ಅನ್ನೋರು ಕೆಲವರು ಇದ್ದಾರೆ. ಆದರೆ ಒಟ್ಟಾರೆಯಾಗಿ ನಮಗೆ ಬೇಕಾಗಿರೋದು, ನಮಗೊಂದು ಜೀವನದ ಅರ್ಥ ಬೇಕು. ಯಾವುದೇ ಒಂದು ಮಾತಾಡಬೇಕಾದ್ರೆ ಅದಕ್ಕೊಂದು ಮೌಲ್ಯವಾಗಿರ್ತಕ್ಕಂಥ ಒಂದು ಅರ್ಥನೂ ನಮ್ಗೆ ಗೊತ್ತಾಗಬೇಕು. ಅದರಿಂದ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಬ್ಬರ ಮೇಲೆ ಭಾರ ಆಗದೇ ಇರಬೇಕು ಅಂದರೆ ನಾವು ಇದನ್ನು ಅನುಸರಿಸಬೇಕಾಗತ್ತೆ. ಏನನ್ನು ಪ್ರಯತ್ನದಲ್ಲಿ ತಿಳಿತಕ್ಕಂಥದ್ದು, ಇದಕ್ಕೆ ವಿವೇಕ ಅಂತ ಹೇಳ್ತಾರೆ. ಈ ವಿವೇಕ ನಿಮ್ಮಲ್ಲೇ ಬರಬೇಕೇ ಹೊರತು ಯಾರು ಹೇಳೋದಲ್ಲ. ಈಗಿನ ನನ್ನ ಕಾರ್ಯಕ್ರಮದಲ್ಲಿ ವಿಚಾರವನ್ನು ಹೇಳ್ತಾ ಇದ್ದೀನಿ, ಅದು ನನ್ನ ವೈಯಕ್ತಿಕನೂ ಅಲ್ಲ, ನೀವು ನಿಮ್ಮ ವೈಯಕ್ತಿಕನೂ ಅಲ್ಲ, ಅದು ಉದ್ಭವ ಆಗಬೇಕು. ಉದ್ಭವ ಆಗತ್ತೆ ಎಲ್ಲಿ? ನಿಮ್ಮ ಹೃದಯದಲ್ಲೇ ಉದ್ಭವ ಆಗತ್ತೆ. ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ, ಹೌದಾ? ಹಾಗಿದ್ದ ಮೇಲೆ ಎಲ್ಲರ ಹೃದಯದಲ್ಲೂ ಯಾವ ಕಾರಣಕ್ಕೂ ದೋಷಗಳು ಇನ್ನೊಂದು ಇರುತ್ತೆ ಅಂತಕ್ಕಂಥದಕ್ಕಿನ್ನ ನಾವು ಹೃದಯಕ್ಕೆ ಟಚ್ಚೇ ಮಾಡಿಲ್ಲ, ಮಾತಾಡಿಸಿಲ್ಲ, ಗುರುತಿಸ್ತಾ ಇಲ್ಲ, ಗಮನಿಸ್ತಾ ಇಲ್ಲ, ಸುಮ್ಮನೆ ಏನೇನೋ ತಿಳ್ಕೊಂಡು ಪರದಾಡ್ತಾ ಇದ್ದೀವಿ. ಆದರೆ ನಾವು ಹೃದಯದಲ್ಲಿ ಮಾತನಾಡ್ತಕ್ಕಂಥ ಮಾತನ್ನು ಸ್ಥಾಪನೆ ಮಾಡಬೇಕು. ಅದು ಹೇಳುತ್ತೆ ಇದು ಸರಿ ತಪ್ಪು, ಮಾತಾಡಬೇಕು ಮಾತಾಡಬಾರ್ದು, ಹೃದಯ ಹೇಳ್ಕೊಡುತ್ತೆ ನಮಗೆ. ಬೇರೆಯವ್ರು ಹೇಳೋದಕ್ಕೂ ನಮ್ಮಲ್ಲೇ ಉದ್ಭವ ಆದಾಗ ಈ ಮಾತು ನಾನು ಹೇಳಲ್ಲ ಬೇಡವಾ, ಸರಿನಾ ತಪ್ಪ, ಅದು ಹೃದಯಕ್ಕೆ ತಲುಪಿಸೋದು ಕಲಿಬೇಕು ನಾವು. ಅದು ತಲುಪಿಸೋದು ಹೇಗೆ ಅಂದರೆ, ಈ ಮನಸ್ಸು ಆ ಕಡೆ ಓಡ್ತಾ ಇರುತ್ತೆ, ಅದನ್ನು ಹಿಡ್ದಲ್ಲಿ ಕೂರಿಸ್ಕೋಬೇಕು.